उसके आनंद से वंचित रह सकता है। वृद्धजनों के लिए ये बाधाएं नहीं, उन्हें ना नाच गाने से मतलब, ना खेल तमाशे से गरज, केवल अपने काम से काम है ಅಲ್ವಾ. ವೃದ್ಧರಿಗೇನೋ ಮನೆ ಕೆಲಸ ನೋಡಬೇಕು, ಮನೆ ಜವಾಬ್ದಾರಿ ಏನೋದಿರುತ್ತೆ, ಇವನಿಗೆ ಆ ಜವಾಬ್ದಾರಿ ಏನೋದಿಲ್ಲ. ಯಾಕಂತ ಹೇಳಿದ್ರೆ ಇವನಿನ್ನು ಯಂಗಿರ್ತಾನೆ, ಸೊ ಎಂಜಾಯ್ ಮಾಡಬೇಕು, ಅದ್ರ ಜೊತೆಗೆ ಮಧ್ಯ ಮಧ್ಯೆ ಮನೆ ಕೆಲಸಗಳು ನೋಡ್ಕೊಳ್ಳೋದು ಅಷ್ಟೇ ಮಾಡ್ತಿರ್ತಾನೆ ಬಿಟ್ಟರೆ ಅವರಪ್ಪ ಇನ್ವಾಲ್ವ್ ಆದಷ್ಟು ರೀತಿಯಲ್ಲಿ ಅವನ ಇನ್ವಾಲ್ವ್ಮೆಂಟ್ ಅವನು ತೋರಿಸ್ತಾ ಇರೋದಿಲ್ಲ. ಬುಲಾಕಿ ನೆ ಕಹಾ ಬೋಲಾ ತುಮಾರೆ ದಾದಾ ಹಲ್ ಲೇಕರ್ ಗಯೇ. ಬುಲಾಕಿ ಹೇಳ್ತಾಳೆ, ಅವರಮ್ಮ ಹೇಳ್ತಾಳೆ, ನೋಡಪ್ಪ ನಿಮ್ಮಪ್ಪ ಮತ್ತೆ ಹೋಗಿದಾರೆ ನೋಡು ಅಂತ ಹೇಳ್ತಾಳೆ. ತಬ್ ಬೋಲಾ ಕಹತಾ ಹೈ ಜಾನೆ ದೋ ಅಮ್ಮ ಮುಜಿಸೆ ಯಹ ನಹಿ ಹೋ ಸಕ್ತಾ. ಏನಂತ ಹೇಳ್ತಾಳೆ, ಹೋಗ್ಲಿ ಬಿಡಮ್ಮ, ನನಗೆ ಆಗೋದಿಲ್ಲ, ಆಗ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ವहीं पर वो हार जाता है और वो वहाँ से वहीं पर सोया हुआ है. सुजान भगत के इस नवीन उत्सव पर गांव की टीकाएं हुई. ಅಲ್ಲೇನು ಮಾಡ್ತಾರೆ, ಅಲ್ಲಿ ಅವಳು ಎಲ್ಲರೂ ಕೂಡ ಇವ್ನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿರೋದು ನೋಡಿ ಎದುರ್ಕೊಂತಿರ್ತಾರೆ. ಯಾಕಂತ ಹೇಳಿದರೆ ಮತ್ತೇನಾರು ಆಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ. ನಿಕಲ್ ಗಯಿ ಸಾರಿ ಭಗತಿ ಬನಾ ಹುವಾ ತಾ ಮಾಯಾ ಮೇ ಫಸಾ ಹುವಾ ಹೇ ಆದ್ಮಿ ಕಾಹೆ ಕೋ ಭೂತ್ ಹೇ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ, ಮನುಷ್ಯ ಅಲ್ಲ ದೆವ್ವ ಇರಬೇಕು ಅನ್ನೋ ರೀತಿಯಲ್ಲಿ ಜನ ಅಲ್ಲಿ ಮಾತಾಡ್ಕೊಳ್ಬೇಕು ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅವನು ನಿನ್ನೆ ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಒಂದು ಚೂರು ರೆಸ್ಟ್ ಅನ್ನೋದೇ ಬೇಕಾಗಿಲ್ಲ. ರಾತ್ರಿ ಎಲ್ಲ ಕೆಲಸ ಮಾಡ್ದ, ಹುಲ್ಲೆಲ್ಲ ಕಟ್ ಮಾಡಿದ್ದಾನೆ, ಅದು ಆದಮೇಲೆ ಕಂಟಿನ್ಯೂಸ್ ಆಗಿ ಹೊಲಕ್ಕೆ ಹೋಗಿ ಕೆಲಸ ಮಾಡಿದ್ದಾನೆ, ಮಧ್ಯಾಹ್ನನೂ ರೆಸ್ಟ್ ತೊಗೊತಾ ಇಲ್ಲ. ಎಲ್ಲೋಯ್ತು ಇವ್ನು ಪೂಜೆ ಪಾಠ ಮಾಡೋದೆಲ್ಲ ಮಾಡ್ತಿದ್ನಲ್ಲಪ್ಪ, ಧಾರ್ಮಿಕ ಇದರಲ್ಲಿ ಹೋಗ್ಬಿಟ್ಟಿದ್ದ, ಅದನ್ನು ಬಿಟ್ಟ, ಇಷ್ಟೊಂದು ಕೆಲಸ ಮಾಡ್ತೀನಲ್ಲ, ಇವನಿನ ದೆವ್ವನ ಯಾಕೆ ಇಷ್ಟು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಜನ ಎಲ್ಲ ನಾನಾ ರೀತಿಯಲ್ಲಿ ಮಾತಾಡ್ತಿದ್ದಾರೆ. मगर भगत जी के द्वार पर अब फिर साधु संत आसन जमाए देखे जाते हैं, उनका आदर सम्मान होता है. अब की उसकी खेती ने सोना उगल दिया है. ಇಲ್ಲಿ ಮತ್ತೆ ಅವನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಂತ ಹೇಳಿದರೆ ಅಲ್ಲಿ ಖೇತಿ ಮೇ ಸೋನಾ ಉಗಲ ಹೇ ಅಂದರೆ ಅಷ್ಟು ರೀತಿ ಅಷ್ಟು ಫಸಲಲ್ಲಿ ಅವನಿಗೆ ನೋಡ್ಬೋದು, ಅಷ್ಟು ಕೆಲಸ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ಫಸಲ್, ಅಷ್ಟು ರಿಸಲ್ಟ್ ಅವನಿಗೆ ಸಿಕ್ಕಿದೆ ಇಲ್ಲಿ. बकारी में अनाज रखने की जगह नहीं मिलती. बकारी मतलब गोडन ಅಂತ ಹೇಳ್ತೀವಲ್ಲ, जो दाने रखने की भंडार जो होते हैं, ಅದು ಅನಾಜ್ रखने की भंडार ಗೋಡನ್ ಅಂತ ಹೇಳ್ತೀವಿ. ಅಲ್ಲಿ ಇಡೋದಕ್ಕೆ ಕೂಡ ಜಾಗ ಆಗ್ತಾ ಇಲ್ಲ, ಅಷ್ಟೊಂದು ಅಲ್ಲಿ ಫಸಲ್, ಅಷ್ಟೊಂದು ಬೆಳೆಯನ್ನು ಅವನು ಬೆಳೆದಿದ್ದಾನೆ. जिस खेत में 5 मन मुश्किल से होता था, उसी खेत में वो अब की 10 मन की उपज हुई है. 5 मन ಕೂಡ ಅವ್ರ ಮಕ್ಕಳು ಏನು ಬೆಳೀತಾ ಇರಲಿಲ್ಲ. ಇವನೆಷ್ಟು ಕೆಲಸ ಮಾಡಿದ್ದಾನೆ ಅಂತ ಹೇಳಿದರೆ 10 मन ಅಷ್ಟು ಅಲ್ಲಿ ಬೆಳೆದಿದ್ದಾನೆ. चैत का महीना था, खलिहानों में सतयुग का राज था, जगह जगह अनाज के ढेर लगे हुए थे. तो हम देख सकते हैं कि किस तरह से आगे वो ಕಿತನಾ ಫಸಲ್ ಲಾಭವನ್ನು ಪಡ್ಕೊಂಡಿದ್ದಾನೆ, ಎಷ್ಟು ಬೆಳೆಯನ್ನು ಬೆಳ್ಕೊಂಡಿದ್ದಾನೆ ಎಲ್ಲನೂ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತೆ. ಇಲ್ಲಿವರೆಗೂ ನಾವು ಏನು ನೋಡಿದ್ದೀವಿ ಅಂತ ಹೇಳಿದರೆ ಅವನು ಯಾವ ರೀತಿ ಶ್ರಮ ವಹಿಸಿ ಕೆಲಸ ಮಾಡ್ದ, ಅದಕ್ಕೆ ಕಾರಣ ಏನಾಯಿತು, ಇನ್ಸಿಡೆಂಟ್ ಏನಾಯಿತು ಅಂಥದ್ದು ಮನೆಯಲ್ಲಿ ಅವನು ಆ ರೀತಿ ವೇಜಾದ್ರೂ ಕೂಡ ಹೋಗಿ ಹೊಲ ಗೆದ್ದೆಯಲ್ಲಿ ಕೆಲಸ ಮಾಡೋಂಥ ಇನ್ಸಿಡೆಂಟ್ ಏನಾಯಿತು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. तो हम यहाँ पे प्रमुख पात्रों को हम देखते हैं. सुजान की पत्नी का नाम है बुलाकी. ओके, बुलाकी पत्नी है और इब्ರು ಮಕ್ಕಳಿದ್ದಾರೆ, भोला और शंकर. भोला का स्वभाव हमने देखा किस तरह से अपने पिताजी को अनादर करता है और उसको व्यंग से और त्योरियाँ बदल के बात करता है ना, पिताजी का सम्मान भी नहीं देता उसको, अहंकारी है ये, इसे हम समझ सकते हैं भोला. और शंकर का पात्र इतना नहीं है, एक ही एंट्री है, एक नारियल लेके लाता है और उसे उसके पिताजी जो है वो नारियल टंगा देते हैं दीवार पर, उतना ही है. इसमें शंकर का कुछ वार्तालाप हम यहाँ पे नहीं देखते, केवल भोला और सुजान और बुलाकी के बीच में ही यहाँ पर वार्तालाप होता है. तो भोला जो है बड़ा है इस परिवार का, जो अब हम जान चुके हो. तो एग्ज़ाम में ये सब जो है ना एक मार्क्स के लिए आते हैं. तो अब मेरे ख्याल से आप लोगों को अभी सुजान कौन है, बुलाकी कौन है, भोला और शंकर का तो अभी परिचय हो चुका है. तो उसका संबंध के बारे में भी आप लोग अभी जानकारी प्राप्त कर चुके हो. आगे हम देखते हैं कि किस तरह से उसने फसल उगाया, तो क्या वो भिक्षक वहाँ पे फिर से आया था, क्या हम अगले क्लास में हम देख सकते हैं इसके बारे में.